ಸೊ ಹಾಯ್, ಎಲ್ರು ಹೇಗಿದ್ದೀರಾ? ಹೇಗೆ ಓದ್ತಾ ಇದ್ದೀರಾ? ಎಲ್ರು ಚೆನ್ನಾಗಿ ಓದ್ತಿದ್ದೀರಾ ಅನ್ಕೊಂತೀನಿ. ಚೆನ್ನಾಗಿ ಓದ್ಕೊಳ್ಳಿ. ಇವತ್ತು ಕನ್ನಡ ಸೀರೀಸ್ ಅಲ್ಲಿ, ಕನ್ನಡ ಗ್ರಾಮರ್ ಸೀರೀಸ್ ಅಲ್ಲಿ ಡೇ 10 ಕ್ಲಾಸ್ ನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಕ್ಲಾಸ್ ಬಂದ್ಬಿಟ್ಟು ಲಿಂಗಗಳು. ಸೊ ವೆರಿ ಸಿಂಪಲ್ ಚಾಪ್ಟರ್, ಅಷ್ಟೇನು ಕಷ್ಟ ಆಗಲ್ಲ. ಸೊ ದಟ್ ಬೇಗ ಮುಗಿಸೋಣ. ನಿಮಗೂ ಬೇಗ ಸಿಲೆಬಸ್ ಕವರ್ ಆಗುತ್ತೆ, ಬೇಗ ಬೇಗ ಮುಗಿಸ್ಕೊಡ್ತೀನಿ. ಓಕೆನಾ? ಸೊ ಶುರು ಮಾಡೋಣ ಅಲ್ಲ? ಓಕೆ. ಲಿಂಗಗಳು ಅಥವಾ ಲಿಂಗ, ಕನ್ನಡ ಭಾಷೆಯಲ್ಲಿ ಪ್ರತಿಯೊಂದು ನಾಮಪದಕ್ಕೂ ಒಂದು ಲಿಂಗ ಇರುತ್ತೆ, ಕರೆಕ್ಟ್ ಅಲ್ವಾ? ಪ್ರತಿಯೊಂದು ನಾಮಪದಗಳನ್ನ ಬಳಸುವಾಗ, ಫಾರ್ ಎಕ್ಸಾಂಪಲ್ ಸುರೇಶ್, ರಮೇಶ್, ಲತಾ, ಸೊ ಇವೆಲ್ಲ ನಾಮಪದಗಳಲ್ವಾ? ಸೊ ಪ್ರತಿಯೊಂದು ನಾಮಪದಕ್ಕೂ ಒಂದೊಂದು ಲಿಂಗಗಳಿರುತ್ತೆ, ಕರೆಕ್ಟ್ ಅಲ್ವಾ? ಸುರೇಶ್ ಅಂದಾಗ ಜೆಂಡರ್ ಬೇಸಿಸ್ ನೋಡುವಾಗ ಹುಡುಗ ಆಗಿರ್ತಾರೆ, ಸೊ ಪುಲ್ಲಿಂಗ ಆಗುತ್ತೆ. ಅದೇ ಲತಾ ಅಂದಾಗ ಸ್ತ್ರೀಲಿಂಗ ಆಗುತ್ತೆ. ಸೊ ಅಥವಾ ಇತರ ಲಿಂಗಗಳು ಬರ್ಬೋದು, ವಸ್ತುಗಳನ್ನ ಬಳಸ್ಬೋದು. ಫಾರ್ ಎಕ್ಸಾಂಪಲ್ ಮೇಜು, ಕುರ್ಚಿ, ಕರೆಕ್ಟ್ ಅಲ್ವಾ? ಈ ತರದ್ದು ನಾಮಪದಗಳು ಬಳಸುವಾಗ ನಾವು ಲಿಂಗಗಳು ಬಂದೇ ಬರುತ್ತೆ. ಓಕೆನಾ? ಲಿಂಗ ಅಂದರೆ ಗಂಡು, ಹೆಣ್ಣು ಅಥವಾ ಇತರೆ, ಓಕೆನಾ ಎಂದು ವರ್ಗೀಕರಣ ಮಾಡಬಹುದು. ಇದು ಪದದ ರೂಪ ಮತ್ತು ಅದರ ಜೊತೆ ಬರುವ ಕ್ರಿಯಾಪದದ ರೂಪವನ್ನು ನಿರ್ಧರಿಸುತ್ತದೆ. ಕನ್ನಡದಲ್ಲಿ ಲಿಂಗವನ್ನು ಅರಿತುಕೊಂಡರೆ ವಾಕ್ಯಗಳ ಸ್ವಯಂಚಾಲಿತವಾಗಿ ಸರಿಯಾಗಿವೆಯೇ ಎಂದು ಖಚಿತಪಡಿಸಿಕೊಳ್ಳಬಹುದು. ಓಕೆನಾ? ದೆನ್ ನಾಮಪದಗಳು ತಾವು ಸೂಚಿಸುವ ವ್ಯಕ್ತಿ, ಪ್ರಾಣಿ, ವಸ್ತುವಿನ ಜಾತಿಯನ್ನ ತೋರಿಸ್ತವೆ, ಕರೆಕ್ಟ್ ಅಲ್ವಾ? ನಾವು ಆಲ್ರೆಡಿ ಹೇಳ್ದೆ. ನಾಮಪದಗಳು ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿಗಿರ್ಬೋದು, ಇಲ್ಲ ಒಂದು ಪ್ರಾಣಿ, ಕರೆಕ್ಟ್ ಅಲ್ವಾ? ಅಥವಾ ಒಂದು ವಸ್ತುವಿನ ಅದ್ರದ್ದು ಜೆಂಡರ್ ಹೇಳುತ್ತೆ. ಓಕೆನಾ? ದೆನ್ ಅದಾದ್ಮೇಲೆ ಸರಳವಾಗಿ ಹೇಳ್ಬೇಕು ಅಂದ್ರೆ, ಒಂದು ಪದವು ಗಂಡನ್ನು ಸೂಚಿಸುತ್ತದೆಯೇ, ಹೆಣ್ಣನ್ನು ಸೂಚಿಸುತ್ತದವೇ, ಅಥವಾ ಇವೆರಡೂ ಅಲ್ಲದೆ ವಸ್ತು ಅಥವಾ ಪ್ರಾಣಿಗಳನ್ನ ಸೂಚಿಸುತ್ತಾ ಅಂತ ತಿಳ್ಕೊಂತೀವಿ, ಕರೆಕ್ಟ್ ಅಲ್ವಾ? ಸೊ ಈಗ ಫಾರ್ ಎಕ್ಸಾಂಪಲ್ ಹುಲಿಗೆ ಅಂತ ಹೇಳ್ತೀನಿ. ಹುಲಿ ಯಾವ ಲಿಂಗ? ಅದು ಸ್ತ್ರೀಲಿಂಗನೂ ಆಗಿರ್ಬೋದು, ಅದು ಪುಲ್ಲಿಂಗನೂ ಆಗ್ಬೋದು. ಬಟ್ ಅದೇ ರಮೇಶ್ ಅಂದಾಗ ಡೈರೆಕ್ಟ್ ಆಗಿ ಹೇಳ್ತೀವಿ ಹಿ ವಾಸ್ ಎ ಪುಲ್ಲಿಂಗ ಅಂತ ಹೇಳ್ತೀವಿ, ಕರೆಕ್ಟ್ ಅಲ್ವಾ? ಓಕೆ. ಕ್ರಿಯಾಪದಗಳು ನಾಮಪದದ ಲಿಂಗಕ್ಕೆ ಅನುಸಾರವಾಗಿ ಬದಲಾಗುತ್ತದೆ. ರಾಮನು ಬಂದನು ಹುಡುಗ ಪುಲ್ಲಿಂಗ, ಅದೇ ಸೀತೆಯು ಬಂದಳು ಸ್ತ್ರೀಲಿಂಗ. ಓಕೆನಾ? ವಿಶೇಷಣಗಳು ಸಹ ಲಿಂಗಕ್ಕೆ ಅನುಸಾರವಾಗಿ ಬದಲಾಗುತ್ತವೆ. ಒಳ್ಳೆಯ ಹುಡುಗ, ಒಳ್ಳೆಯ ಹುಡುಗಿ. ನೋಡಿ, ಒಳ್ಳೆಯ ಅನ್ನೋದು ವಿಶೇಷಣ, ಒಂದು ವಸ್ತುವಿನ ಅಥವಾ ಒಂದು ವ್ಯಕ್ತಿಯ ವಿಶೇಷತೆಯನ್ನ ಸೂಚಿಸ್ತದೆ. ಬಟ್ ಅಲ್ಲೂ ಯಾವ್ದ್ರ ಒಳ್ಳೆತನನ ನಾವ್ ಹೇಳ್ತಿದೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ? ಒಂದು ಹುಡುಗಂದ, ಒಂದು ಹುಡುಗಿದ. ಸೊ ಅವಾಗ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ? ಸೊ ಇವಾಗ ವಿಧಿಗಳನ್ನ ನೋಡೋಣ. ಕನ್ನಡದಲ್ಲಿ 3 ಲಿಂಗಗಳಿದಾವೆ. ಯಾವ್ದು? ಒಂದು ಪುಲ್ಲಿಂಗ, ಒಂದು ಸ್ತ್ರೀಲಿಂಗ ಅಂಡ್ ನಪುಂಸಕ ಲಿಂಗ. ಅರ್ಥ ಆಯ್ತಾ? ಸೊ ಪುಲ್ಲಿಂಗ ಅಂದ್ರೆ ಅಫ್ಕೋರ್ಸ್ ನಿಮಗೆ ಗೊತ್ತಿರೋ ಗಂಡು ಜಾತಿಯನ್ನ ಸೂಚಿಸೋದು. ರಾಮ, ಕೃಷ್ಣ, ಅಣ್ಣ, ತಂದೆ, ಗಂಡು. ಓಕೆ. ಸ್ತ್ರೀಲಿಂಗ ಅಂದ್ರೆ ಹೆಣ್ಣು ಜಾತಿನ ಸೂಚಿಸುತ್ತೆ. ಸೀತೆ, ರುಕ್ಮಿಣಿ, ಲಕ್ಷ್ಮಿ, ಈ ತರದ್ದು. ದೆನ್ ನಪುಂಸಕ ಲಿಂಗ ಬಂದ್ಬಿಟ್ಟು ಒಂದು ಪ್ರಾಣಿ, ವಸ್ತು, ಕರೆಕ್ಟ್ ಅಲ್ಲ? ಇಲ್ಲಿ ನಾವು ಅದು ಯಾವ ಜಾತಿ ಅಂತ ಹೇಳೋದಕ್ಕಾಗಲ್ಲ. ಅದು ಗಂಡ, ಹೆಣ್ಣು. ಬೆಟ್ಟ ಗಂಡ ಹೆಣ್ಣ ಹೇಗೆ ಹೇಳ್ತೀರಾ? ಮಗು, ಅದು ಹುಡುಗನ ಹೇಗ್ ಗೊತ್ತಾಗುತ್ತೆ? ಸೊ ಎಲ್ಲಿ ನಮಗೆ ಅದು ಗೊತ್ತಾಗಲ್ವೋ, ಅದು ನಮಗೆ ಎಲ್ಲಿ ಅದ್ರ ಜಾತಿನ ಹೇಳಕ್ಕಾಗಲ್ವೋ, ಅಂದ್ರೆ ಅದು ಗಂಡು ಅಥವಾ ಹೆಣ್ಣು ಅಂತ ಹೇಳಕ್ಕಾಗಲ್ವೋ, ಅದನ್ನ ನಾವು ನಪುಂಸಕ ಲಿಂಗ ಅಂತ ಕರಿತೀವಿ. ಅರ್ಥ ಆಗ್ತಿದೆ ಅಲ್ವಾ? ಸೊ ಇವಾಗ ಒಂದೊಂದೇ ಲಿಂಗಗಳನ್ನ ನೋಡೋಣ. ವೆರಿ ಈಸಿ, ಬೇಗನೆ ಮುಗಿಯುತ್ತೆ, ಡೋಂಟ್ ವರಿ. ಪುಲ್ಲಿಂಗ ಇದು ಗಂಡು ಜೀವಿಗಳನ್ನ ಸೂಚಿಸುತ್ತೆ, ಕರೆಕ್ಟ್ ಅಲ್ವಾ? ಸಾಮಾನ್ಯವಾಗಿ ನು, ನ, ನಿಂದ, ನಿಗೆ, ಈ ತರ. ಅವನು, ಅವನ, ಅವನಿಂದ, ಅವನಿಗೆ. ನೋಡಿ, ಎಲ್ಲ ಹುಡುಗನಿಗೆ ಸಂಬಂಧಿಸಿದ್ದು, ಕರೆಕ್ಟ್ ಅಲ್ವಾ? ಅದೇ ಕ್ರಿಯಾಪದದಲ್ಲಿ ಬಳಸುವಾಗ ಅವನು, ಅವನ, ಅವರು ಬರುತ್ತದೆ. ಸೊ ಕ್ರಿಯೆಯನ್ನ ಹೇಳುವಾಗ ಅಫ್ಕೋರ್ಸ್ ವೆರಿ ಸಿಂಪಲ್, ತುಂಬಾ ಕಾಂಪ್ಲಿಕೇಟ್ ಮಾಡ್ಕೊಳ್ಳೋದು ಬೇಡ. ಇದು ಒಂದು ವೇಳೆ ನಿಮಗೆ ಹೊಸದಾಗಿ ಗ್ರಾಮರ್ ಕಲಿತಿದ್ರೆ ಬೇಕಾಗುತ್ತೆ. ಬಟ್ ನೀವು ಆಲ್ರೆಡಿ ಕನ್ನಡ ಗ್ರಾಮರ್ನ ಸ್ಕೂಲಲ್ಲೆಲ್ಲ ಓದಿದ್ರೆ ನಿಮಗೆ ಅಷ್ಟು ಕಾಂಪ್ಲಿಕೇಟ್ ಇಲ್ಲ. ಓಕೆನಾ? ಸೊ ಒಂದು ಗಂಡುನ ಹೇಳ್ತಿದ್ರೆ, ಒಂದು ಗಂಡಿನ ಜಾತಿಯನ್ನ ಹೇಳ್ತಿದೆ ಅಂದಾಗ ಅದು ಪುಲ್ಲಿಂಗ ಆಗುತ್ತೆ. ಓಕೆನಾ? ನೋಡಿ, ಇಲ್ಲೂ ಅಷ್ಟೇ. ಇದು ಪ್ರಾಣಿಗಳಾಗಿದ್ರೆ ನೋಡಿ, ರಾಮ, ಕೃಷ್ಣ, ಇವೆಲ್ಲ ಓಕೆ, ಇದೆಲ್ಲ ಈಸಿಯಾಗಿ ಕಂಡಿಡುವ ಗಂಡು ಪ್ರಾಣಿಗಳು. ಅಫ್ಕೋರ್ಸ್ ಗೋಳಿ ಅಂದ್ರೆ ಗಂಡು, ಕರೆಕ್ಟ್ ಅಲ್ವಾ? ಗಂಡಿಗೆ ನಾವು ಗೋಳಿ ಅನ್ನೋದು. ಸೊ ಅವಾಗ ಏನಾಗುತ್ತೆ, ಅದನ್ನ ನಾವು ಪುಲ್ಲಿಂಗಕ್ಕೆ ಸೇರಿಸ್ತೀವಿ. ಅಂದ್ರೆ ನಮಗೆ ಒಂದು
ಪ್ರಾಣಿಯ ಜಾತಿ ಗೊತ್ತಿರ್ಬೇಕು, ಅದ್ರ ಲಿಂಗ ಗೊತ್ತಿರ್ಬೇಕು. ಅದು ಗಂಡ ಹೆಣ್ಣ ಅಂತ ಗೊತ್ತಿದ್ದಾಗ ಮಾತ್ರ ಅದು ಪುಲ್ಲಿಂಗ ಆಗುತ್ತೆ. ಓಕೆನಾ. ದೇವತೆಗಳು ನೋಡಿ, ದೇವತೆಗಳು ಶಿವ ಯಾರು? ಗಂಡು. ಶಿವ, ವಿಷ್ಣು, ಇಂದ್ರ, ಸೂರ್ಯ. ಸೊ ಇವಾಗೆಲ್ಲ ಬರುತ್ತೆ. ಓಕೆನಾ. ನೆಕ್ಸ್ಟ್ ಸ್ತ್ರೀಲಿಂಗ ಅಫ್ಕೋರ್ಸ್ ಒಂದು ಹೆಣ್ಣಿನ ಜಾತಿ ಅಥವಾ ಸ್ತ್ರೀಯರನ್ನು ಹೇಳುವಂಥದ್ದು, ಸೂಚಿಸುವಂಥದ್ದು. ಇಲ್ಲಿ ಳು, ಯ, ಳ, ಳಿಗೆ ಈ ತರ ಬರುತ್ತೆ. ಅಂದ್ರೆ ಅವಳು, ಅವಳ, ಅವಳಿಗೆ, ಈ ತರ ಬರುತ್ತೆ. ಅದೇ ಕ್ರಿಯಾಪದದಲ್ಲಿ ಬಳಸುವಾಗ ಅವಳು ಅನ್ನೋದು ಬರೋದನ್ನ ನಾವು ನೋಡ್ಬೋದು. ಅವಳು ಬರುತ್ತಾಳೆ, ಅವಳು ಬರುತ್ತದೆ, ಬರುತ್ತದೆ ಅನ್ನೋದು ಅವಳು ಬರುತ್ತಾಳೆ ಅನ್ನೋದನ್ನ ಬಳಸ್ಬೋದು. ಓಕೆನಾ. ದೆನ್ ಅದೇ ತರ ಹಸು, ಹಸು ಅನ್ನೋದು ಒಂದು ಹೆಣ್ಣು ಜಾತಿ ಅಲ್ವಾ, ಹಸು. ಅದೇ ಗೂಳಿ ಆದ್ರೆ ಗಂಡ ಆಗತ್ತೆ ನೋಡಿ. ಆಮೇಲೆ ಎಮ್ಮೆ, ಎಮ್ಮೆ ಕೂಡ ಹಸುನೆ. ಅದೇ ಕೋಣ ಬಂದ್ಬಿಟ್ಟು ಗಂಡ ಆಗುತ್ತೆ. ಕರೆಕ್ಟ್ ಅಲ್ವಾ. ಕುದುರೆಯಲ್ಲಿ ಹೆಣ್ಣಿದ್ರೆ ಅದನ್ನ ಸ್ತ್ರೀಲಿಂಗ ಅಂತೀವಿ, ಆನೆಯಲ್ಲೂ ಹೆಣ್ಣಿದ್ರೆ. ಬಟ್ ನಮಗೆ ಪರ್ಟಿಕ್ಯುಲರ್ ಆಗಿ ಗೊತ್ತಿರ್ಬೇಕು. ಇದೆರಡು ಆಕ್ಚುಲಿ ಗೊತ್ತಿದ್ರೆ ಮಾತ್ರ ಪುಲ್ಲಿಂಗ ಬಳಸ್ಬೋದು. ಬಟ್ ಇದೆರಡು ಸ್ತ್ರೀಲಿಂಗಕ್ಕೆ ಬರುತ್ತೆ. ಹಸು ಸ್ತ್ರೀಲಿಂಗ, ಎಮ್ಮೆ ಸ್ತ್ರೀಲಿಂಗ, ಗೂಳಿ ಪುಲ್ಲಿಂಗ, ದೆನ್ ಕೋಣ ಪುಲ್ಲಿಂಗ. ಓಕೆನಾ. ಅದೇ ದೇವತೆಗಳಾದ್ರೆ ಪಾರ್ವತಿ, ಲಕ್ಷ್ಮಿ, ಸರಸ್ವತಿ, ದುರ್ಗಾ ಇವರೆಲ್ಲ ಸ್ತ್ರೀ ಜಾತಿಗೆ ಸೇರಿರೋರು. ಕರೆಕ್ಟ್ ಅಲ್ವಾ. ನೆಕ್ಸ್ಟ್ ನಪುಂಸಕಲಿಂಗ. ಇಲ್ಲಿ ಏನಾಗುತ್ತೆ ಅಂದ್ರೆ ನಮಗೆ ಗಂಡು ಅಥವಾ ಹೆಣ್ಣು ಅನ್ನೋದು ಎಲ್ಲಿ ತಿಳ್ಕೊಳ್ಳೋದಕ್ಕಾಗಲ್ವೋ, ಎಲ್ಲಿ ಹೇಳೋದಕ್ ಸಾಧ್ಯವಿಲ್ವೋ ಅಂತಹ ಪರಿಕಲ್ಪನೆಗಳಲ್ಲಿ ನಾವು ನಪುಂಸಕಲಿಂಗಗಳನ್ನ ಬಳಸ್ತೀವಿ. ಓಕೆನಾ. ಇದು ಗಂಡು ಅಥವಾ ಹೆಣ್ಣು ಅಲ್ಲದ ವಸ್ತುಗಳು. ಓಕೆನಾ. ಸಸ್ಯಗಳು, ಭಾವನೆಗಳು, ಪರಿಕಲ್ಪನೆಗಳು, ಕೆಲವು ಪ್ರಾಣಿಗಳನ್ನು ಸೂಚಿಸುವಾಗ ಬಳಸುವಂತದ್ದು. ಇವು, ಅವು, ಅದು, ಅದರಿಂದ ಅಂದ್ರೆ ಗೊತ್ತಾಗಲ್ಲ. ಕರೆಕ್ಟ್ ಅಲ್ವಾ ನಮಗೆ. ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ ನೋಡೋಣ. ವಸ್ತುಗಳು, ಪುಸ್ತಕ, ಮನೆ, ಕಲ್ಲು, ಹೂವು, ಇದು ಯಾವ ಜಾತಿ ಅಂತ ಹೇಗೆ ಹೇಳ್ತೀರಾ? ಅಷ್ಟು ಈಸಿಯಾಗಿ ಗೊತ್ತಾಗಲ್ಲ ಅಲ್ಲ. ಮರ, ಬೆಟ್ಟ, ನದಿ. ಅದೇ ಭಾವನೆಗಳಿಗೂ ಜಾತಿ ಇಲ್ಲ, ಯಾವ ಲಿಂಗ ಅಂತ ನಾವು ಹೇಳೋದಕ್ ಸಾಧ್ಯ. ಪ್ರೀತಿ, ಸಂತೋಷ. ಸೊ ಕರೆಕ್ಟ್ ಅಲ್ವಾ. ದೆನ್ ಪ್ರಾಣಿಗಳು, ಮಗು, ಸಿಂಹ, ಹುಲಿ, ಆನೆ. ಹೇಗ್ ಗೊತ್ತಾಗುತ್ತೆ? ಒಂದ್ ವೇಳೆ ಅದ್ರದ್ದು ಲಿಂಗ ಗೊತ್ತಾದ್ರೆ ನಾವು ಹೇಳ್ಬೋದು. ಕರೆಕ್ಟ್ ಅಲ್ವಾ. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಲಿಂಗಗಳನ್ನು ಗುರುತಿಸುವ ಸುಲಭವಾದ ಮಾರ್ಗ. ಹೇಗೆ ನಾವು ಅದನ್ನ ಈಸಿಯಾಗಿ ಕಂಡುಹಿಡಬಹುದು ಅನ್ನೋದಕ್ಕೆ ಒಂದು ಮಾರ್ಗ, ಬೇಸ್ಡ್ ಆನ್ ಮೀನಿಂಗ್. ಓಕೆನಾ. ನೋಡಿ, ಸಿಂಪಲ್ ಇದು, ತುಂಬಾ ಕಾಂಪ್ಲಿಕೇಟ್ ಇಲ್ಲ. ಎಲ್ಲೆಲ್ಲ ಗಂಡು ಜೀವಿಗಳು ಬರ್ತಾರೋ, ರಾಮ, ಅಣ್ಣ, ಗೋಳಿ, ಈ ತರ ಎಲ್ಲ ಗಂಡು ಅಂತ ನಿಮಗ್ ಗೊತ್ತಾದ್ರೆ ಅದು ಪುಲ್ಲಿಂಗ. ಅದೇ ಹೆಣ್ಣುಗಳ ಹೆಸರುಗಳು, ಮೀನಿಂಗ್ಗಳು ಬಂದ್ರೆ ಅಕ್ಕ, ಅಮ್ಮ, ಅತ್ತೆ, ಹಸು, ಸೀತೆ, ಇವೆಲ್ಲ ಸ್ತ್ರೀಲಿಂಗ. ಇದೆಲ್ಲೂ ಗೊತ್ತಿಲ್ಲದಿರುವಂತದ್ದು ಬೆಟ್ಟ, ಮನೆ, ಪ್ರೀತಿ, ಸಂತೋಷ, ಇವೆಲ್ಲ ಅಮೂರ್ತವಾದಂಥದ್ದು ಅಥವಾ ವಸ್ತುಗಳು. ಸೊ ಇವನ್ನ ನಾವು ನಪುಂಸಕ ಲಿಂಗ ಅಂತ ಕರಿತೀವಿ. ಓಕೆನಾ. ದೆನ್ ಬೇಸ್ಡ್ ಆನ್ ಎಂಡಿಂಗ್ ಲೆಟರ್, ಇದು ಬೇಡ, ಇದನ್ನೆಲ್ಲ ತಿಳ್ಕೊಳ್ಳೋ ಮತ್ತೆ ತುಂಬಾ ಕನ್ಫ್ಯೂಷನ್ ಆಗುತ್ತೆ. ಬಟ್ ನೀವೇನಾದ್ರೂ ಹೊಸಬ್ರಾಗಿದ್ರೆ ಕನ್ನಡ ಗ್ರಾಮರ್ಗೆ ಇದು ಹೆಲ್ಪ್ಫುಲ್ ಆಗುತ್ತೆ. ಬಟ್ ಸ್ಟಿಲ್ ನಾ ಏನ್ ಹೇಳ್ತೀನಿ ಅಂದ್ರೆ ವೆರಿ ಈಸಿ ಟಾಪಿಕ್. ಇದೆಲ್ಲ ಮತ್ತೆ ಓದೋದ್ರಿಂದ ಆ ಇದ್ರೆ, ಈ ಇದ್ರೆ, ಸೊ ಇದ್ರ ಬೇಸಿಸ್ ಮೇಲೆ. ಬಟ್ ಸ್ಟಿಲ್ ನೀವು ತುಂಬಾ ಕಾಂಪ್ಲಿಕೇಟ್ ಕ್ವಶನ್ ಕೇಳುವಾಗ ಹೇಳೋದಕ್ ಆಗಲ್ಲ ಅಂದ್ರೆ ನೀವು ನೆನ್ಪಿಡ್ಕೊಬಹುದು. ಆ ಅಂತ ಇದ್ರೆ ಕೊನೆಯ ಅಕ್ಷರ ರಾಮ, ಕೃಷ್ಣ. ಸೊ ಈ ತರ ನಾರ್ಮಲ್ ಇರಲ್ಲ, ಎಕ್ಸಾಕ್ಟ್ ಆಗಿ ಹೇಳಕ್ ಆಗಲ್ಲ ಅಂತ ಟೈಮಲ್ಲಿ ಹೆಚ್ಚಾಗಿ ಪುಲ್ಲಿಂಗ ಆಗಿರುತ್ತೆ. ಅದೇ ಇದ್ರೆ, ಈ ಇದ್ರೆ ಅಂದ್ರೆ ಸೀತೆ, ಈ ತರ ಎಲ್ಲ ಇದ್ರೆ ಲಕ್ಷ್ಮಿ. ಸೊ ಈ ತರ ಎಲ್ಲ ಇದ್ರೆ ಅದು ಸ್ತ್ರೀಲಿಂಗ ಆಗುತ್ತೆ. ನಪುಂಸಕಲಿಂಗ ಮರವು, ಗಿಡವು, ಈ ತರ ಎಲ್ಲ ಇದ್ರೆ ಅದು ನಪುಂಸಕ ಆಗುತ್ತೆ. ಓಕೆನಾ. ಬಟ್ ಎಕ್ಸಾಕ್ಟ್ ಆಗಿ ಹಂಗೆ ವರ್ಕ್ ಆಗಲ್ಲ. ಬಟ್ ಆಲ್ಮೋಸ್ಟ್ ಒಂದು 100 ಅಲ್ಲಿ ಒಂದು 60%, 70% ಈ ತರ ವರ್ಕ್ ಆಗ್ಬೋದು. ಓಕೆನಾ. ದೆನ್ ಕೊನೆಯ ಕ್ರಿಯಾಪದ ನಿಮಗ್ ಗೊತ್ತಿದ್ ಬಂದನು ಅಂದ್ರೆ ಹುಡುಗಂಗೆ ಹೇಳೋದು, ಬಂದಳು ಅನ್ನೋದು ಹುಡುಗಿಗೆ ಹೇಳೋದು, ಬಂದಿತ್ತು, ಬಂದವು ಅನ್ನೋದು ನಪುಂಸಕಲಿಂಗ ಆಗತ್ತೆ. ಓಕೆನಾ. ಸೊ ಇದೆಲ್ಲ ಅಷ್ಟು ಕಾಂಪ್ಲಿಕೇಟ್ ಮಾಡ್ಕೊಂಬೇಡಿ. ಹುಡುಗ ಇದ್ರೆ ಪುಲ್ಲಿಂಗ, ಹುಡುಗಿ ಇದ್ರೆ ಸ್ತ್ರೀಲಿಂಗ. ಇದು ಯಾವ್ದು ಗೊತ್ತಿಲ್ದಿರ ಇರೋ ಅಂತದ್ದೇ, ಇದು ಯಾವ್ದನ್ನು ಹೇಳಕ್ ಆಗ್ದಲೇ ಇರೋಂತ ಸಾಧ್ಯತೆ ನಪುಂಸಕಲಿಂಗ. ಓಕೆನಾ. ಒಂದೆರಡು ಎಕ್ಸಾಂಪಲ್ಗಳೆಲ್ಲ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಕಾಮನ್ ಮಿಸ್ಟೇಕ್ ನೋಡೋಣ. ಓಕೆನಾ. ನೋಡೋಣ ಏನ್ ಇದು ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ. ಸೂರ್ಯ, ಇದು ಪುಲ್ಲಿಂಗವೇ? ಹೌದು. ಸೂರ್ಯನು ಉದಯಿಸಿದನು. ತಪ್ಪು. ಸೂರ್ಯ ಉದಯಿಸಿತು. ಕರೆಕ್ಟ್ ಅಲ್ವಾ. ಸೂರ್ಯ ಉದಯಿಸಿದನು. ಸೂರ್ಯ ಅನ್ನೋದು
ಪುಲ್ಲಿಂಗನೇ. ಆಲ್ಮೋಸ್ಟ್ ನಾವು ಎಲ್ಲಾ ಟೈಮಲ್ಲೂ ಸೂರ್ಯನ ನಾವು ಪುಲ್ಲಿಂಗವಾಗಿ ಬಳಸುವಂತದ್ದು. ಅದೇ ನಾವೇನಾದ್ರೂ ಸೂರ್ಯ ಉದಯಿಸಿತು ಅಂದಾಗ ಅದು ನಪುಂಸಕ ಲಿಂಗ ಆಗ್ಬಿಡುತ್ತೆ. ಸೂರ್ಯ ಬಂದ್ಬಿಟ್ಟು ನಾರ್ಮಲಿ ಜೆಂಡರ್ ಪ್ರಕಾರ ನೋಡಿದಾಗ ಅದನ್ನ ಮೇಲ್ಗೆ ಲಿಂಕ್ ಆಗುತ್ತೆ. ಸೊ ಅದು ಹುಡುಗಿಗೆ ಲಿಂಕ್ ಆಗಲ್ಲ. ಸೊ ಅದೇನಾಗುತ್ತೆ, ಸೂರ್ಯ ಉದಯಿಸಿದನು ಅನ್ನೋದು ಇಟ್ಸ್ ಎ ಕರೆಕ್ಟ್ ಲೈನ್ ಆಗುತ್ತೆ. ಸೂರ್ಯ ಉದಯಿಸಿತು ಅನ್ನೋದು ತಪ್ಪಾಗುತ್ತೆ. ಅದೇ ತರನೇ ಚಂದ್ರ, ಇದು ಪುಲ್ಲಿಂಗ ಅಲ್ವಾ, ಕರೆಕ್ಟ್. ಅವಾಗ ಚಂದ್ರ ಬಂದನು ಅಂದ್ರೆ ನೋಡಿ ಅಲ್ಲಿ ಕೂಡ ಬಂದನು, ಅವನು, ಚಂದ್ರನು ಅಂದ್ರೆ ಪುಲ್ಲಿಂಗ ವರ್ಷನಲ್ಲೇ ನಾವ್ ಹೇಳ್ಬೇಕಾಗತ್ತೆ. ಕರೆಕ್ಟ್ ಅಲ್ಲ. ಮಳೆ, ದೆನ್ ಇದು ಸ್ತ್ರೀಲಿಂಗವೇ? ಹೌದು, ಇದು ಸ್ತ್ರೀಲಿಂಗ. ಮಳೆ ಬಂದ್ಬಿಟ್ಟು ಮಳೆ ಸುರಿಯುತ್ತಾಳೆ ಎಂದು ಹೇಳಬಹುದು. ಆದ್ರೆ ಸಾಮಾನ್ಯವಾಗಿ ನಪುಂಸಕವಾಗಿ ಅದನ್ನ ಬಳಸೋದು. ಮಳೆನ ಹುಡುಗಿಗೋ ಅಷ್ಟು ಕಂಪ್ಯಾರಿಸನ್ ಮಾಡಲ್ಲ. ಬಟ್ ಮಳೆನ ನಾರ್ಮಲಿ ಸ್ತ್ರೀಲಿಂಗಾಗೆ ಕಂಪೇರ್ ಮಾಡೋದುಂಟು. ಬಟ್ ನಾವು ಬಳಸುವಾಗ ನಪುಂಸಕವಾಗಿ ಬಳಸ್ತೀವಿ. ಸಿಂಹ ಬಂದ್ಬಿಟ್ಟು ನಪುಂಸಕ, ಕರೆಕ್ಟ್ ಅಲ್ವಾ? ಸಿಂಹ ನಾರ್ಮಲ್ ಆಗಿ ಸಿಂಹ ನಾವು ಹುಡುಕುವಾಗ ಅಥವಾ ಹೇಳುವಾಗ ನಪುಂಸಕ. ಸಿಂಹ ಹುಡುಗ ಅಂತ ನಾವ್ ಹೇಳೋದಕ್ಕಾಗಲ್ಲ. ಆದ್ರೆ ಸಿಂಹವು ಗರ್ಜಿಸಿತು. ಆದರೆ ಕತೆಗಳಲ್ಲಿ ನಾರ್ಮಲಿ ಸಿಂಹ ಅಂದಾಗ ಫಿಮೇಲ್ ಬರಲ್ಲ. ನಾರ್ಮಲಿ ಸಿಂಹ ಅಂದಾಗ್ಲೇ ಮೇಲ್ ವರ್ಷನೇ ನಮಗ್ ಗೊತ್ತಾಗೋದು. ಅಂದ್ರೆ ಆ ಫೀಲ್ ಬಂದ್ಬಿಟ್ಟಿದೆ. ಸಿಂಹ ಅಂತ ಎಲ್ಲೋ ಕತೆಯಲ್ಲಿ ಓದ್ತಿದೀವಿ ಅಂದ್ರೆ ಅದು ಗಂಡು ವರ್ಷನಾಗೆ ಓದಿರ್ತೀವಿ ನಾವು. ಸೊ ಅದನ್ನ ಬಳಸೋದನ್ನ ನಾವು ನೋಡ್ಬೋದು, ಯಾವ ತರ ಪುಲ್ಲಿಂಗವಾಗಿ ಬಳಸ್ಬೋದು. ಬಟ್ ನಾರ್ಮಲಿ ಸಿಂಹ ಅನ್ನೋದು ನಪುಂಸಕ ಲಿಂಗ. ಓಕೆನಾ? ಓಕೆ. ಸೊ ಇದಾಗಿತ್ತು ಇವತ್ತಿನ ಕ್ಲಾಸು. ಲಿಂಗಗಳು, 3 ಲಿಂಗಗಳು ಗೊತ್ತಿದ್ರೆ ಸಾಕು. ವೆರಿ ಈಸಿ ಟಾಪಿಕ್, ಅಷ್ಟೇನ್ ಕಾಂಪ್ಲಿಕೇಟ್ ಇಲ್ಲ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಆಗೋಣ. ಅಲ್ಲಿ ತನಕ ಲವ್ ಯು ಆಲ್, ಟೇಕ್ ಕೇರ್. ಎಲ್ರಿಗೂ ಒಳ್ಳೇದಾಗ್ಲಿ.